ನಮ್ಮೆಲ್ಲ ವೀಕ್ಷಕರಿಗೆ ಮತ್ತೊಮ್ಮೆ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಸ್ನೇಹಿತರೆ, ಇವತ್ತು ನಾನು ತುಂಬ ದಿನಗಳ ನಂತರ ಒಂದೊಳ್ಳೆ BDA ಪ್ರಾಪರ್ಟಿ ನಿಮ್ಮ ಮುಂದೆ ತಗೊಂಡು ಬಂದಿರುವಂಥದ್ದು. ಪ್ರಾಪರ್ಟಿ ಲೊಕೇಟ್ ಆಗಿರುವಂಥದ್ದು ಲಕ್ಷ್ಮೀಪುರದ ಹತ್ರ ಶ್ರೀರಾಮ್ ಕಾರಂತ್ ಬಡಾವಣೆ ಏನಿದೆಯಲ್ಲ, ಆ ಬಡಾವಣೆಗೆ ಅಡ್ಜಸೆಂಟ್ ಇರುವಂಥ ಒಂದು ಪ್ರಾಪರ್ಟಿ ಇದಾಗಿರುವಂಥದ್ದು. ಸ್ನೇಹಿತರೆ, ರೆಂಟಲ್ ಇನ್ಕಮ್ ಪ್ರಾಪರ್ಟಿ ಇರುವಂಥದ್ದು. ನೀವೇನಾದ್ರು BDA ಏಕಾತ ಪ್ಲಾನ್ ಅಪ್ರೂವಲ್ ಇರೋ ಪ್ರಾಪರ್ಟಿ, SBI ಲೋನ್ ಆಗಬೇಕು ಅನ್ನೋ ಪ್ರಾಪರ್ಟಿ ಹುಡುಕ್ತಾ ಇದ್ರೆ ಈ ಪ್ರಾಪರ್ಟಿ ನೀವು ಆರಾಮಾಗಿ ಕನ್ಸಿಡರ್ ಮಾಡ್ಬೋದು. ಮೇನ್ ರೋಡು ತುಂಬ ಕನ್ವೀನಿಯೆಂಟ್ ಆದಂಥ ಮೇನ್ ರೋಡ್ ಇರುವಂಥದ್ದು, ಡಬಲ್ ರೋಡ್ಗೆ ಇರುವಂಥದ್ದು, ಆ್ಯಂಡ್ ನಾರ್ತ್ ಈಸ್ಟ್ ಕಾರ್ನರ್ ಪ್ರಾಪರ್ಟಿ ಇರುವಂಥದ್ದು. ಆ್ಯಂಡ್ ಇನ್ನೊಂದು ಅಡ್ವಾಂಟೇಜು, ಈ ಪ್ರಾಪರ್ಟಿ ಎದುರುಗಡೆ ನಿಮಗೆ ಒಂದು ಪಾರ್ಕ್ ಇರುವಂಥದ್ದು ಸ್ನೇಹಿತರೆ. ಸೊ ಎದುರುಗಡೆ ಯಾವುದೇ ರೀತಿಯಾದಂಥ ಪ್ರಾಪರ್ಟಿ ಬರೋದಿಲ್ಲ, ಪಾರ್ಕ್ ಇರುವಂಥದ್ದು, ಕಾರ್ ಪಾರ್ಕಿಂಗ್ ಅಥವಾ ನಿಮಗೆ ಗಾಳಿ ಬೆಳಕಿಗೆ ತುಂಬ ಇಲ್ಲಿ ಆಸ್ಪದ ಇಲ್ಲಿ ಇರುವಂಥದ್ದು. ಪ್ರಾಪರ್ಟಿ ಡೀಟೇಲ್ಸ್ನ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ನಾರ್ತ್ ಈಸ್ಟ್ ಕಾರ್ನರ್ ಸೈಟ್ ಇರುವಂಥದ್ದು, ಈಸ್ಟ್ ಫೇಸಿಂಗು ಮೇನ್ ಡೋರ್ ಇರುವಂಥದ್ದು. ವಾಟರ್ ವಿಷಯ ಕೇಳ್ತಾ ಇದ್ರೆ ನಿಮಗೆ ಓನ್ ಬೋರ್ವೆಲ್ಲು ನಿಮ್ಗೆ ಆಪ್ಷನ್ ಇರುವಂಥದ್ದು. ಆ್ಯಂಡ್ BDAಲಿ ಏನೇ ಆಪ್ಷನ್ ಇದ್ರೂ ಕೂಡ ನಿಮಗದು ಇಲ್ಲಿ ಸಿಗುವಂಥದ್ದು ಸ್ನೇಹಿತರೆ. ಆ್ಯಂಡ್ ನೀವು ಬಸ್ ಕನ್ವೀನಿಯೆಂಟ್ ಕೇಳ್ತಾರೆ, ಅದು ಕೂಡ ಇಲ್ಲಿ ಚೆನ್ನಾಗಿರುವಂಥದ್ದು. ಡಬಲ್ ರೋಡ್ 100 ಫೀಟ್ ರೋಡ್ಗೆ ಕೇವಲ 100 ಮೀಟರ್ಸಲ್ಲಿ ಪ್ರಾಪರ್ಟಿ ಲೊಕೇಟ್ ಆಗಿರುವಂಥದ್ದು ಸ್ನೇಹಿತರೆ. ಗ್ರೌಂಡ್ ಫ್ಲೋರಲ್ಲಿ ಕಾರ್ ಪಾರ್ಕಿಂಗ್ನ ಹೊರತುಪಡಿಸಿ ನಿಮಗೊಂದು 2 BHK ರೆಂಟಲ್ ಇನ್ಕಮ್ ಮನೆನ ನಿಮ್ಗೆ ಇಲ್ಲಿ ಕೊಟ್ಟಿರುವಂಥದ್ದು. ನೋಡ್ತಾ ಇರ್ಬೋದು, ತುಂಬ ವಿಶಾಲವಾದಂಥ ಹಾಲ್ನ ಕೊಟ್ಟಿರುವಂಥದ್ದು. ಆ್ಯಂಡ್ ಮೆಜರ್ಮೆಂಟನ್ನು ನಾನು ಮುಖ್ಯವಾಗಿ ಇಲ್ಲಿ ಹೇಳೋದನ್ನ ಮರ್ತೆ ಸ್ನೇಹಿತರೆ. 34.5 × 41 1414 ಅಡಿಯಲ್ಲಿ ಈ ಪ್ರಾಪರ್ಟಿ ಬಿಲ್ಡ್ ಆಗಿರುವಂಥದ್ದು. ವಿದ್ಯಾರಣ್ಯಪುರ ಲೊಕೇಶನ್ ನಿಮ್ಗೆ ಏನಾದರೂ ಗೊತ್ತಿದ್ದರೆ, ವಿದ್ಯಾರಣ್ಯಪುರದಿಂದ ಈ ಪ್ರಾಪರ್ಟಿಗೆ ಕೇವಲ ನಿಮಗೆ 5 ಕಿಲೋಮೀಟ್ರು ನಿಮಗೆ ಇರುವಂಥದ್ದು ಸ್ನೇಹಿತರೆ. ಎಕ್ಸಾಕ್ಟ್ 5 ಕಿಲೋಮೀಟ್ರ್ ವಿದ್ಯಾರಣ್ಯಪುರ ಲಾಸ್ಟ್ ಬಸ್ ಸ್ಟಾಪಿಂದ ನಿಮಗೆ ಈ ಪ್ರಾಪರ್ಟಿಗೆ ಇರುವಂಥದ್ದು. ಬಟ್ 5 ಕಿಲೋಮೀಟರ್ ಕವರ್ ಮಾಡೋಕ್ಕೆ ರೋಡು ತುಂಬ ಕನ್ವೀನಿಯೆಂಟ್ ಆಗಿರೋದು. ಯಾಕಂದ್ರೆ 100 ಫೀಟ್ ರೋಡ್ ಕೇವಲ 100 ಮೀಟರ್ಸ್ ಅಂತ ಹೇಳ್ತಾ ಇದ್ದೀನಿ, ಪಕ್ಕದಲ್ಲೇ ಇರುವಂಥದ್ದು. ಸೊ ಈ ಪ್ರಾಪರ್ಟಿನ ನೀವು ಆರಾಮಾಗಿ ನೋಡ್ಬೋದು ಸ್ನೇಹಿತರೆ. ಒಂದೊಳ್ಳೆ ರೆಂಟಲ್ ಇನ್ಕಮ್ ಇನ್ವೆಸ್ಟ್ ಮಾಡಬೇಕು ಅಂತಿದ್ರೆ ಆರಾಮಾಗಿ ಬಂದು ಇನ್ವೆಸ್ಟ್ ಮಾಡಿ. BDA ಇರುವಂಥದ್ದು, ಯಾವುದೇ ರೀತಿಯಾದಂಥ ಪ್ರಾಬ್ಲಮ್ ನಿಮಗೆ ಇಲ್ಲಿ ಇರೋದಿಲ್ಲ. SBI ಬೇಕಿದ್ರು ಕೂಡ ಲೋನ್ ಆಗುವಂಥದ್ದು. ಮನೆ ನೋಡ್ತಾ ಇರ್ಬೋದು, 2 BHK ಮನೆ ಗ್ರೌಂಡ್ ಫ್ಲೋರಲ್ಲಿ ನಿಮಗೆ ಕೊಟ್ಟಿರುವಂಥದ್ದು. ಒಂದು ಕಾಮನ್ ಟಾಯ್ಲೆಟ್ನ ನಿಮ್ಗೆ ಇಲ್ಲಿ ಕೊಟ್ಟಿರುವಂಥದ್ದು ಸ್ನೇಹಿತರೆ. ಈ ಏರಿಯಾದಲ್ಲಿ ನೀವು ರೆಂಟಲ್ ಇನ್ಕಮ್ ಎಕ್ಸ್ಪೆಕ್ಟೇಷನ್ ಏನಂತ ಕೇಳ್ತಾ ಇದ್ರೆ, 1 BHKಗೆ ನಿಮಗೆ 8,000 ರಿಂದ 10,000 ರೂಪಾಯಿ ಇರುವಂಥದ್ದು. 2 BHKಗೆ ನಿಮಗೆ 13,000 ರಿಂದ 15,000 ರೂಪಾಯಿ ರೆಂಟ್ ಇರುವಂಥದ್ದು. ಆ್ಯಂಡ್ 3 BHKನೂ ರೆಂಟಿಗೆ ಕೊಡ್ತೀವಿ ಅಂತಂದರೆ 22,000 ಮೇಲೆ ನಿಮಗೆ ರೆಂಟ್ ಎಕ್ಸ್ಪೆಕ್ಟೇಷನು ನೀವು ಮಾಡ್ಬೋದು. ಯಾಕಂದರೆ ಮೆಷರ್ಮೆಂಟ್ ದೊಡ್ಡದಿರೋದ್ರಿಂದ ಸೈಟ್ ಮೆಷರ್ಮೆಂಟು ನಿಮಗೆ 1414 ಸ್ಕ್ವೇರ್ ಫೀಟ್, ಹತ್ತ 30-50 ಲೆಕ್ಕಾಚಾರಕ್ಕೆ ಪ್ರಾಪರ್ಟಿ ಸೈಜ್ ಇರುವಂಥದ್ದು ಸ್ನೇಹಿತರೆ. ಒಂದ್ಸಲಿ ನೀವು ಪ್ರಾಪರ್ಟಿನ ಬಂದು ವಿಸಿಟ್ ಮಾಡಿ ಪ್ರಾಪರ್ಟಿಯ ಲೊಕೇಶನ್ ನೋಡಿದ್ರೆ ನಿಮಗೆ ತುಂಬ ಇಲ್ಲಿ ಇಷ್ಟ ಆಗುವಂಥದ್ದು ಸ್ನೇಹಿತರೆ. ನಾನು ಮುಖ್ಯವಾಗಿ ನಿಮಗೆ ಫಸ್ಟ್ ಫ್ಲೋರಲ್ಲಿರುವಂಥ ಓನರ್ ಮನೆನ ಕಂಪ್ಲೀಟಾಗಿ ಕವರ್ ಮಾಡಿ ಇಲ್ಲಿ ತೋರಿಸ್ತಾ ಇದ್ದೀನಿ. ಕಂಪ್ಲೀಟ್ ವಿಡಿಯೋನ ನೋಡ್ಕೊಂಬನ್ನಿ. ವಿಡಿಯೋ ಎಂಡಲ್ಲಿ ಮತ್ತೊಮ್ಮೆ ಪ್ರಾಪರ್ಟಿಯ ಪ್ರೈಸು ಮತ್ತು ಡೀಟೇಲ್ಸ್ನ ನಿಮಗೆ ಕಂಪ್ಲೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ಸ್ನೇಹಿತರೆ. ಸೊ ಪ್ರಾಪರ್ಟಿ ನೋಡ್ಕೊಂಬನ್ನಿ, ಎಂಜಾಯ್ ದ ಪ್ರಾಪರ್ಟಿ ಸ್ನೇಹಿತರೆ.
ಸ್ನೇಹಿತರೆ, ಇಲ್ಲಿವರೆಗೂ ವಿಡಿಯೋನ ನೀವು ನೋಡಿದ್ದೀರಾ ಅಂತಂದರೆ ಪ್ರಾಪರ್ಟಿ ನಿಮ್ಗೆ ಇಷ್ಟ ಆಗಿದೆ ಅಂತ ಕನ್ಸಿಡರ್ ಮಾಡ್ತಾ ಮತ್ತೊಮ್ಮೆ ಪ್ರಾಪರ್ಟಿ ಡೀಟೇಲ್ಸ್ನ ನಿಮಗೆ ಇಲ್ಲಿ ಕೊಡ್ತಾ ಇದ್ದೀನಿ. BDA ಅಲ್ಲಿ ಲೊಕೇಟ್ ಆಗಿರುವಂಥ ಒಂದು ರೆಂಟಲ್ ಇನ್ಕಮ್ ಪ್ರಾಪರ್ಟಿ. ಮೆಜರ್ಮೆಂಟ್ ಬಂದು 1414 ಅಡಿ, ಅಗಲ ನಿಮಗೆ 41 ಅಡಿ, ಉದ್ದ ನಿಮಗೆ 34.5 ಅಡಿ ಬರುವಂಥದ್ದು. ನಾರ್ತ್ ಈಸ್ಟ್ ಕಾರ್ನರ್ ಫೇಸಿಂಗ್ ಸೈಟ್ ಇರುವಂಥದ್ದು ಸ್ನೇಹಿತರೆ. ಆ್ಯಂಡ್ ನಿಮಗೆ ಈಸ್ಟ್ ಫೇಸಿಂಗು ಎಲ್ಲ ಮೇನ್ ಡೋರು, ಮನೆ ಡೋರ್ಗಳು ನಿಮಗೆ ಇಲ್ಲಿ ಬರುವಂಥದ್ದು. ಗ್ರೌಂಡ್ ಫ್ಲೋರಲ್ಲಿ ಕಾರ್ ಪಾರ್ಕಿಂಗ್ನ ಹೊರತುಪಡಿಸಿ 2 BHK, ಫಸ್ಟ್ ಫ್ಲೋರಲ್ಲಿ 3 BHK, ಆ್ಯಂಡ್ ಅದ್ರ ಮೇಲ್ಗಡೆ ನಿಮಗೆ 1 BHK 2 BHK ಮನೆ ಇರುವಂಥದ್ದು. ಇನ್ನು ವಾಟರ್ ವಿಷಯಕ್ಕೆ ಬರೋದಾದರೆ ಓನ್ ಬೋರ್ವೆಲ್ ಪ್ರಾಪರ್ಟಿ ನಿಮಗೆ ಇಲ್ಲಿ ಇರುವಂಥದ್ದು ಸ್ನೇಹಿತರೆ. ಪ್ರಾಪರ್ಟಿ ಆಸ್ಕಿಂಗ್ ಪ್ರೈಸ್ ಕೇಳ್ತಿದ್ರೆ 2,65,00,000 ನೆಗೋಷಿಯಬಲ್ ಇರುವಂಥದ್ದು. BQB ಪ್ರಾಪರ್ಟೀಸ್ ಕಡೆಯಿಂದ ಬಂತು ಅಂತಾರೆ ನೆಗೋಸಿಯೇಷನಲ್ಲೂ ಕೂಡ ನಾವು ನಿಮ್ಗೆ ಹೆಲ್ಪ್ ಮಾಡ್ತೀವಿ ಸ್ನೇಹಿತರೆ. ನೀವೇನೋ ನಮ್ಮ ಚಾನಲ್ಗೆ ಹೊಸಬರಾಗಿದ್ರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸೈನಿಂಗ್ ಆಫ್ ಅಭಿಷೇಕ್.